प्रावृतदर्पप्राभव विप्रप्रेरितपरा पूरप्रदकर्पूरप्रभ अर्पिन्तुं शङ्करा सर्वप्रावृतदर्पप्राभव विप्रप्रेरितपरा पूरप्रदकर्पूरप्रभ अर्पिन्तुं शङ्करा. ಅದು ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಸಿದ್ಧಿ ಪಡೆದ ಜಾತ್ರೆ. 2017ರಿಂದ ಆರಂಭಗೊಂಡ ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ 15ರಂದು ಮಹಾರಥೋತ್ಸವ ನಡೆಯಲಿದೆ. ಈಗಾಗಲೇ ಕೊಪ್ಪಳದ ಗವಿಮಠದ ಜಾತ್ರೆಗೆ ಸಿದ್ಧತೆ ಭರ್ಜರಿಯಾಗಿ ನಡೆಯುತ್ತಿದ್ದು, ಅದರ ಮೊದಲ ಭಾಗವಾಗಿ ಇಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿ ತೆಪ್ಪೋತ್ಸವ ಗಂಗಾರತಿ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಒಂದು ಕಡೆ ಕಲರ್ಫುಲ್ ಲೈಟಿಂಗ್ಸ್ ಮಧ್ಯೆ ತೆಪ್ಪೋತ್ಸವ, ಇನ್ನೊಂದು ಕಡೆ ಸಾಗರೋಪಾಧಿಯಲ್ಲಿ ಸೇರಿದ ಭಕ್ತರಿಂದ ಸಂಗೀತಾರಾಧನೆ, ಮತ್ತೊಂದೆಡೆ ಮಠದ ಅರ್ಚಕರಿಂದ ಗಂಗಾರತಿ. ಇಂತಹ ಭಕ್ತಿ ಭಾವದ ಭಜನೆಗಳ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣು ಸಾಲದು ಎಂಬಂತೆ ಅದ್ಭುತವಾಗಿ ಕಾರ್ಯಕ್ರಮ ಜರುಗಿತು. ಹೌದು, ಪ್ರತಿ ವರ್ಷದಂತೆಯೇ ಈ ಬಾರಿಯೂ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಜನವರಿ 15ರಂದು ಮಹಾರಥೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದರ ಮೊದಲ ಭಾಗವಾಗಿ ಇಂದು ಮಠದ ಆವರಣದಲ್ಲಿರೋ ಕೆರೆಯಲ್ಲಿ ಅದ್ಧೂರಿ ತೆಪ್ಪೋತ್ಸವ ನಡೆಯಿತು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರೋ ಗವಿಮಠದ ಜಾತ್ರೆಗೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುತ್ತಾರೆ. ಗವಿಮಠದ ಜಾತ್ರೆಗೆ ಪ್ರತಿ ವರ್ಷವೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಸಾಕ್ಷಿಯಾಗುತ್ತಾರೆ. ಈ ವರ್ಷ ಜಾತ್ರೆಗೆ ಅದ್ಧೂರಿ ತಯಾರಿ ನಡೆಸಲಾಗುತ್ತಿದೆ. ಮಠವು ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡಿದ್ದು, ಮಠದ ಆವರಣದಲ್ಲಿಯೇ ಶಾಸ್ತ್ರೀಯ ಸಂಗೀತ, ತತ್ವ ಪದಗಳ ಗಾಯನಗಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಜಾತ್ರೆಯ ವಿಶೇಷತೆ ಏನಪ್ಪಾ ಅಂದ್ರೆ 2017ರಿಂದ ತೆಪ್ಪೋತ್ಸವ ಕಾರ್ಯಕ್ರಮ ನಡೆಸಲಾಗುತ್ತದೆ. ಶ್ರೀ ಗವಿಸಿದ್ದೇಶ್ವರ ಅಜ್ಜನ ಜಾತ್ರೆಯ ಇತಿಹಾಸವನ್ನ ಹೇಳೋದಾದ್ರೆ 2017ರಿಂದ ತೆಪ್ಪೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಇಲ್ಲಿನ ತುಂಬಾ ಆಕರ್ಷಣೀಯವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ, ಹ್ಯಾಟಿ ಮೀನುಗಾರರು ತೆಪ್ಪಗಳನ್ನ ಅಲಂಕರಿಸುತ್ತಾರೆ. ಮಠದ ಆವರಣದ ಕೆರೆಯಲ್ಲಿ ತೆಪ್ಪೋತ್ಸವ ವರ್ಣರಂಜಿತ ಫಲಪುಷ್ಪಗಳಿಂದ ಶೃಂಗಾರಗೊಳ್ಳುತ್ತದೆ. ತೆಪ್ಪೋತ್ಸವವನ್ನ ಕಣ್ತುಂಬಿಕೊಳ್ಳಲು ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತದೆ. ಶ್ರೀ ಗವಿ ಸಿದ್ದೇಶ್ವರ ಮಠಕ್ಕೆ ಸೇವೆಗೈದ ಹಿರಿಯ ಜೀವಿಗಳಾದ ಈಶಯ್ಯ ಹಿರೇಮಠ್ ಹಾಗೂ ಈಶಯ್ಯ ಗುಜಮಾಗಡಿ ಅವರು ಗವಿಸಿದ್ದೇಶ್ವರ ಪಲ್ಲಕ್ಕಿಯ ಪೂಜೆಯನ್ನ ಸಲ್ಲಿಸುವ ಮೂಲಕ ಈ ವಿಜೃಂಭಣೆಯಿಂದ ನಡೆಯುವಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನನ್ನ ಹೆಸರು ವೀರೇಶ್ ಕೊತ್ಬಾಳ್ ಅಂತೇಳಿ ನಾನು ಕೂಡ ನಮ್ಮ ಗೆಳೆಯ ಸಮೂಹ ಇದೆ. ತೆಪ್ಪೋತ್ಸವದ ಉತ್ಸವದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಸರ್, ಏನು ಸರ್ ತೆಪ್ಪೋತ್ಸವ ಕಲ್ಪನೆ ಬಂದಿದ್ದು ಹೆಂಗ, ಜೊತೆಗೆ ಇದು ಎಷ್ಟನೇ ವರ್ಷ, ಏನು ಅನ್ಸುತ್ತೆ ಅದನ್ನೆಲ್ಲ ನೋಡಿದ್ರೆ? ಮೊದಲಾದಾಗಿ ಕೊಪ್ಪಳದ ಜನತೆ ಪರವಾಗಿ, ಶ್ರೀ ಗವಿಮಠದ ವೃಂದ ಪರವಾಗಿ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರಾಜಮೂಲ್ಯದಿರುವ ಪ್ರತಿಯೊಬ್ಬ ಭಕ್ತರಿಗೂ ನಮ್ಮ ಗವಿಮಠದ ಅಜ್ಜನ ಗೋಸಿದ್ದಪ್ಪನ ಜಾತ್ರೆ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತಾ, ಇದು ಉತ್ಸವ ಏನಂದರೆ ವಿಜೃಂಭಣೆ. ಈ ಕಾರ್ಯಕ್ರಮ ನೋಡೋಕ್ಕೆ ಇಡೀ ವರ್ಷ ನಮ್ಮ ಭಕ್ತ ಸಮೂಹ ಕಾಯ್ತಿರ್ತದೆ. ಒಂದು ವರ್ಷ ಮುಗೀತಂದರೆ ಗೋಸಿದ್ದಪ್ಪನ ಜಾತ್ರೆ ಯಾವ ಬರುತ್ತೆ ಅನ್ನೋದಕ್ಕೂ ಉತ್ಸಾಹಕತೆಯಲ್ಲಿ ನಾವು ಇರ್ತೀವಿ. ಇವತ್ತಿನ ನಡೆದ ಕಾರ್ಯಕ್ರಮ ತಾವೆಲ್ಲ ಕಣ್ತುಂಬ ನೋಡಿದಿರಿ. ತೆಪ್ಪೋತ್ಸವ ಕಾರ್ಯಕ್ರಮ, ಗಂಗಾರತಿ ಆಯಿತು, ನಮ್ಮ ಸಂಗೀತ ಕಾರ್ಯಕ್ರಮ ನಮ್ಮ ಹಿರೇಮಠರಿಂದ ಅದ್ದೂರಾಗಿ ಜರುಗಿತು. ಸರ್, ಯಾವ ರೀತಿಯಿಂದ ನೀವು ಪ್ರಿಪ್ರೇಷನ್ ಮಾಡ್ತೀರಿ, ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ತೀರಿ, ಯಾವಾಗಿಂದ ಇದು ಸ್ಟಾರ್ಟ್ ಆಯಿತು ಹೇಳ್ರಿ ಅಂತ? ಇದು ಸುಮಾರು 7 ವರ್ಷದಿಂದ, ಇದು 7 ವರ್ಷ ಆಯಿತು ತೆಪ್ಪೋತ್ಸವ ಸ್ಟಾರ್ಟ್ ಆಗಿ. ಇದು ಅಜ್ಜರ ಅವ್ರ ಕಲ್ಪನೆ ಇತ್ತು. ಎಲ್ಲ ಕಡೆ ನೋಡ್ತಾ ಇದ್ದರು. ಗಂಗಾರತಿ ಅವರೆಲ್ಲ ಋಷಿಕೇಶ ಎಲ್ಲ ಹೋದಾಗ ನೋಡ್ಕೊಂಡು ನಮ್ಮಲ್ಲಿ ಯಾಕೆ ನಮ್ಮ ಕೆರೆದಂಡದಲ್ಲಿ ಅಜ್ಜನ ಕೆರೆದಂಡದಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಒಮ್ಮೆ ಸಂಕಲ್ಪ ಮಾಡಿದ್ರು. ಆ ಸಂಕಲ್ಪ ಪ್ರಕಾರವಾಗಿ ನಾವು ಪ್ರಯತ್ನದಿಂದ ಇದು ಅಜ್ಜರ ಶಕ್ತಿನೇ ಈ ಕಾರ್ಯಕ್ರಮ ವಿಜೃಂಭಣೆ ಆಗೋಕ್ಕೆ ಕಾರಣ ಆಗ್ತಾ ಇದೆ. ತೆಪ್ಪೋತ್ಸವಕ್ಕೆ ಎಷ್ಟು ದಿನದಿಂದ ಪ್ರಿಪ್ರೇಷನ್ ಮಾಡ್ತೀರಿ? ಒಂದು ವಾರದಿಂದ ಈ ಕಾರ್ಯಕ್ರಮ ರೆಡಿ ಮಾಡೋಕ್ಕೆ 1 ವಾರ ಆಗ್ತದೆ.
ಗಂಗಾರತಿ ಋಷಿಕೇಶನ್ ಅದನ್ನು ಅಲ್ಲೇ ನೋಡಿಬಿಟ್ಟು ಅದೇ ಅಲ್ಲಿ ಯಾಕೆ ನಮ್ಮ ಕಾಶಿಯಲ್ಲಿ ನಡೆದು ನಮ್ಗೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕೆರೆದಂಡಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಗಂಗಾರತಿತವನು ಸ್ಟಾರ್ಟ್ ಮಾಡಿದ್ವಿ. ಖುಷಿ ಅನ್ಸುತ್ತಾ ನಮ್ಗೆ ಇದನ್ನೆಲ್ಲ ಯಾಕಂದ್ರೆ ಈ ಥರ ಅರೇಂಜ್ಮೆಂಟ್ಸ್ ಇದು ನೋಡೋದೇ ಭಾಗ್ಯ. ನಾವು ಕಣ್ತುಂಬ ಇದು ನೋಡೋದೇ ಭಾಗ್ಯ. ನಾವು ಈ ನಾಡಿನಲ್ಲಿ ಗವಿಸಿದ್ದಪ್ಪನ ಕ್ಷೇತ್ರದಲ್ಲಿ ನಾವು ಹುಟ್ಟಿರೋದೇ ನಮ್ಮ ಪುಣ್ಯ ಅನ್ಬೇಕು ನಾನು ಅಂದ್ಕೊತಿದ್ದೀನಿ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಮಹಾ ಗಂಗಾರತಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದರು. ತೆಪ್ಪೋತ್ಸವ ಆರಂಭವಾಗುತ್ತಿದ್ದಂತೆ ಮಠದ ಅರ್ಚಕರಿಂದ ಮಹಾ ಗಂಗಾರತಿ ಕಾರ್ಯಕ್ರಮವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯಿತು. ಸಂಜೆ 6 ಗಂಟೆಯಿಂದಲೇ ಗವಿ ಮಠದತ್ತ ಭಕ್ತರ ದಂಡೆ ಹರಿದು ಬರುತ್ತಿತ್ತು. ಭಕ್ತರಿಗೆ ಮಠದ ಆಡಳಿತ ಮಂಡಳಿಯಿಂದ ವಿವಿಧ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೇವಲ ಕೊಪ್ಪಳ ನಗರದ ಜನರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಿಂದಲೂ ತೆಪ್ಪೋತ್ಸವ ನೋಡಲು ಜನ ಸಾಗರವೇ ಹರಿದು ಬರುತ್ತಿತ್ತು. ಇಡೀ ಮಠದ ಆವರಣ ತುಂಬಿ ತುಳುಕುತ್ತಿತ್ತು. ಇಂಥದ್ದೊಂದು ಅದ್ಭುತವಾದಂತಹ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲರೂ ತೆಪ್ಪೋತ್ಸವವನ್ನ ಕಣ್ತುಂಬಿಕೊಳ್ಳಲು ಕಾತುರರಾಗಿ ಕಾಯುತ್ತಿದ್ದಂತಹ ಸಂದರ್ಭದಲ್ಲಿ ತೆಪ್ಪೋತ್ಸವ ಸಾಗಿ ಭಕ್ತರಿಗೆ ದರ್ಶನ ನೀಡಿತ್ತು. ಗಂಗಾರತಿಯನ್ನ ಜನರು ನೋಡಲು ಕಾಶಿ ಹಾಗೂ ಉತ್ತರ ಭಾರತದ ಕಡೆಗೆ ಹೋಗಬೇಕು. ಆದರೆ ಸದ್ಯ ದಕ್ಷಿಣ ಭಾರತದ ಕುಂಭಮೇಳದಲ್ಲಿಯೇ ಈ ಗಂಗಾರತಿ ದರ್ಶನ ಪಡೆದು ಭಕ್ತರೆಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾದರು. ಸಬೀನಾ ನಾಗರಾಜ್ ಕೊಟ್ಟಿಗೆ. ಮೇಡಮ್ ಏನು ಹೇಳ್ತೀರಾ ಇವತ್ತಿನ ಗವಿಮಠ ಜಾತ್ರೆ ಮತ್ತು ತೆಪ್ಪೋತ್ಸವದ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಏನು ಅನಿಸ್ತು ನಿಮಗೆ ಇದು ನೋಡಿ? ಸರ್, ನಾನು ಇಲ್ಲಿರೋಕೆ 27 ವರ್ಷ ಆಯಿತು. 7 ವರ್ಷದಿಂದ ತೆಪ್ಪೋತ್ಸವ ಸ್ಟಾರ್ಟ್ ಆಗಿದ್ದು. ಬಟ್ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಖುಷಿನೂ ಆಗ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಒಂಥರ ನೆಮ್ಮದಿ ಐತಿ ಸರ್ ಈ ಜಾಗದೊಳಗೆ. ಅದೇ ಈ ಜಾಗ ಶಕ್ತಿ ಅನಿಸ್ತೈತಿ. ಇದನ್ನೆಲ್ಲ ನೋಡಿಂದ ಇಷ್ಟು ಜನ ಇರುವಾಗಲೂ ಅದೊಂಥರ ಮನ್ಸಿಗೆ ನೆಮ್ಮದಿ. ಅದು ಈ ಜಗದ ಮಹಿಮೆ, ಈ ಲೈಟ್ಸು, ದೇವಸ್ಥಾನ, ಈ ನೀರು, ತೆಪ್ಪೋತ್ಸವ, ದೇವರು, ಅದೊಂದು ವೈಬ್ ಅಂತಾರಲ್ಲ, ಒಂಥರ ನೆಮ್ಮದಿ ಐತಿ ಸರ್ ಇದರಲ್ಲಿ. ಸಾಮಾನ್ಯವಾಗಿ ತೆಪ್ಪೋತ್ಸವ ನಮ್ಮ ಭಾಗದಲ್ಲಿ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ತೆಪ್ಪೋತ್ಸವ ಹುಬ್ಳಿಗೆ ಹೋಗ್ಬೇಕು, ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಹೌದು ಸರ್, ನಮ್ಮಲ್ಲಿಲ್ಲ. ಯೂಶ್ವಲಿ ನಾವು ಹುಬ್ಳಿಲಷ್ಟೇ ಕಣ್ಸಿಗುತ್ತೆ ನಮಗಿದೆಲ್ಲ. ಈಗ 7 ವರ್ಷ ಆಯಿತು ಆಲ್ಮೋಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿ. ಸೊ ಇದೊಂದು ಒಳ್ಳೆ ಇನಿಷಿಯೇಟಿವ್ ಸರ್ ತೊಗೊಂಡಿರೋದು. ಇದಷ್ಟೇ, ತೆಪ್ಪೋತ್ಸವದ ಜೊತೆಗೆ ಈಗ ಗಂಗಾರತಿನೂ ಸ್ಟಾರ್ಟ್ ಮಾಡ್ಯಾರ. ಕಾಶಿಗೆ ಹೋಗಿ ಗಂಗಾರತಿ ನೋಡೋದೇನೋ ಇಲ್ಲಿ ನೋಡೋದೇನೋ ಒಂದೇ ಥರ ಅನ್ನೋ ಥರ ನಮಗೀಗ ಇಲ್ಲಿ ಗಂಗಾರತಿ ನೋಡ್ತಿರೋದು ನಮ್ಮ ಸೌಭಾಗ್ಯ. ಇದಕ್ಕೆ ಶ್ರೀಗಳಿಗೆ ನಾವು ಕೃತಜ್ಞರಾಗಿರ್ತೀವಿ. ಇದನ್ನು ನಮ್ಗೆ ಇಂಟ್ರಡ್ಯೂಸ್ ಮಾಡಿದ್ದು, ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ. ಸೊ ಇದನ್ನೆಲ್ಲ ನೋಡಿ ಕಣ್ ತುಂಬಿಕೊಂಡು ಕಾಶಿ ವಿಶ್ವನಾಥನ ಗವಿಸಿದ್ದೇಶನಲ್ಲೇ ನೋಡೋಣ ಅಂತ, ಇಬ್ಬರು ಒಂದೇ ಅಂತ ಇಲ್ಲೇ ನೋಡಿ ಕಣ್ ತುಂಬ್ಕೊಳ್ಳೋಣ ಅಂತ ಅಜ್ಜರು ಇದನ್ನು ಮಾಡಿದ್ದಕ್ಕೆ ನಮಗೆ ಭಾಳ ಖುಷಿ ಐತಿ. ಜನವರಿ 15ರಂದು ಗವಿಮಠದ ಅಜ್ಜನ ಜಾತ್ರೆಗೆ ಇಂದು ಅದ್ಧೂರಿ ಚಾಲನೆ ಸಿಕ್ಕಿದೆ. ನಾಳೆಯಿಂದ ಮಠದ ಆವರಣದಲ್ಲಿ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮದಿಂದ ಹಿಡಿದು ವಿವಿಧ ಕಾರ್ಯಕ್ರಮ ನಡೆಯುತ್ತೆ. ವರ್ಷದಿಂದ ವರ್ಷಕ್ಕೆ ಈ ಜಾತ್ರೆಗೆ ಬರುವಂಥವರ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ. ಇನ್ನು ಹೆಚ್ಚೆಚ್ಚು ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಸರ್ವಪ್ರಾವೃತ ದರ್ಪಪ್ರಾಭವ ವಿಪ್ರಪ್ರೇರಿತ ಪರಾ ಪೂರಪ್ರದ ಕರ್ಪೂರ ಪ್ರಭ ಅರ್ಪಿಂತು ಶಂಕರ.